Turn to 2 Corinthians in chapter 5. 2 ಕೊರಿಂಥ 5ರಲ್ಲಿ ನಾವು ನೋಡ್ಕೊಳ್ಳೋಣ. Everything we need to know for our life on this earth is written in the scriptures. ನಮ್ಮ ಜೀವಿತಕ್ಕೆ ಏನೆಲ್ಲ ಅವಶ್ಯಕತೆ ಇದೆಯೋ ಅದು ಯಾವುದೆಲ್ಲ ತಿಳ್ಕೊಳ್ಬೇಕು ಅದು ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ. So if you don't read the Bible, you will not know. ನೀವು ದೇವರ ವಾಕ್ಯವನ್ನು ಓದಲಿಲ್ಲ, ಬೈಬಲ್ ಓದಲಿಲ್ಲ ಅಂದ್ರೆ ನಿಮಗೆ ಅದು ಅರ್ಥ ಆಗೋದಿಲ್ಲ. In most churches they don't teach everything written in the Bible. ಬಹಳಷ್ಟು ಸಭೆಗಳಲ್ಲಿ ದೇವರ ವಾಕ್ಯದಲ್ಲಿ ಏನು ಬರೆದಿದೆಯೋ ಅದನ್ನ ಸ್ಪಷ್ಟವಾಗಿ ತಿಳಿಸೋದಿಲ್ಲ. What they are teaching is not wrong. ಅವರು ಉಪದೇಶ ಕೊಡೋದು ಸರಿ ಇರಬಹುದು. People say, what have you got in CFC which other churches don't have? ಕೆಲವರು ಹೇಳ್ತಾರೆ CFC ನಲ್ಲಿ ಏನಿದೆ ಅದು ಬೇರೆ ಸಭೆಯಲ್ಲಿ ಇಲ್ಲದೆ ಇರುವಂತದ್ದು ಅಂತ. Are they teaching something wrong? ಹಾಗಿದ್ರೆ ಅವರು ತಪ್ಪಾಗಿ ಏನಾದ್ರು ಬೋಧಿಸ್ತಾ ಇದ್ದಾರಾ? That is like asking, ಅದು ಹೇಗೆ ಅಂದ್ರೆ in the kindergarten class, are they teaching anything wrong? ಅದು ಕೇಳೋದು ಹೇಗೆ ಅಂದ್ರೆ ಶಿಶು ವಿಹಾರದಲ್ಲಿ ಏನಾದರೂ ತಪ್ಪಾಗಿ ಹೇಳ್ಕೊಡ್ತಾ ಇದ್ದಾರಾ? No, ಇಲ್ಲ. they are teaching the alphabets and they are teaching some words. ಅವರು ಅಲ್ಲಿ ಅಕ್ಷರಗಳನ್ನ ಕಳಿಸ್ಕೊಡ್ತಾ ಇದ್ದಾರೆ ಮತ್ತು ಕೆಲವು ಪದಗಳನ್ನ ಕಳಿಸ್ಕೊಡ್ತಾ ಇದ್ದಾರೆ. 2 + 2 is 4 and 3 + 3 is 6. 2 2 4 3 3 6 ಅನ್ನೋದು ಕಳಿಸ್ಕೊಡ್ತಾ ಇದ್ದಾರೆ. There's nothing wrong there. ಅದರಿಂದ ಏನು ತಪ್ಪಿಲ್ಲ. But if a child is sitting there for 20 years and that's all it's learning, then there's something wrong. ಅಲ್ಲೇ ಒಂದು 20 ವರ್ಷ ಆ ಮಗು ಅಲ್ಲೇ ಅದೇ ತರಗತಿನಲ್ಲಿದ್ದು ಏನು ಅದಕ್ಕಿಂತ ಹೆಚ್ಚಾಗಿ ಕಲಿತಾ ಇಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. That is where we disagree with many churches. ಅದಕ್ಕಾಗಿ ಕೆಲವು ಸಭೆಯ ಬಗ್ಗೆ ನಾವು ಅವರ ಜೊತೆ ಒಪ್ಕೊಳ್ಳೋದಿಲ್ಲ. They are teaching what is right. The blood of Jesus will cleanse you from all sin. ಅವರು ಹೇಳ್ತಾ ಇರೋದು ಸರಿಯಾಗಿದೆ. ಕ್ರಿಸ್ತನ ರಕ್ತವು ನಿಮ್ಮ ಪಾಪವನ್ನು ಶುದ್ಧೀಕರಿಸುತ್ತೆ. Christ died for our sins. ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತಿದ್ದಾನೆ. But that's the same thing they are teaching for 20 years, 30 years. 20 ವರ್ಷ 30 ವರ್ಷ ಅದನ್ನೇ ಅವರು ಬೋಧಿಸ್ತಾ ಇದ್ರೆ as if there's only one sentence in the Bible. ದೇವರ ವಾಕ್ಯದಲ್ಲಿ ಒಂದೇ ಒಂದು ಪದ ಇದೆ ಅನ್ನೋ ತರ. Christ died for our sins. ಕ್ರಿಸ್ತನು ನಮ್ಮ ಪಾಪಕ್ಕಾಗಿ ಸತ್ತನು. That's not all. There's a lot more in the Bible. ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿದೆ ಇನ್ನು. So the difference is we teach everything in the Bible. ವ್ಯತ್ಯಾಸ ಏನು ಅಂದ್ರೆ ನಾವು ದೇವರ ವಾಕ್ಯದಲ್ಲಿ ಏನೆಲ್ಲ ಇದೆ ಅದೆಲ್ಲ ಬೋಧಿಸ್ತೀವಿ. A good school is not only kindergarten. It goes all the way up to the highest class. ಒಳ್ಳೆಯ ಶಾಲೆ ಯಾವುದು ಅಂದ್ರೆ ಅದು ಶಿಶು ವಿಹಾರ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಿನದನ್ನ ಬೋಧಿಸಿಕೊಂಡು ಮುಂದೆ ಕರ್ಕೊಂಡು. Good church is that which teaches the whole Bible. ಒಳ್ಳೆಯ ಸಭೆ ಯಾವುದು ಅಂದ್ರೆ ಸತ್ಯವೇದವನ್ನು ಪೂರ್ಣವಾಗಿ ಬೋಧಿಸುವಂತ. For example, listen to this. ಉದಾಹರಣೆಗೆ ಇದನ್ನ ನೋಡಿ. 2 Corinthians 5 verse 10. 2 ಕೊರಿಂಥ 5:10ರಲ್ಲಿ ನಾವು ನೋಡೋಣ. We must all appear before the judgment seat of Christ so that everyone can be rewarded for the deeds done in the body, what he has done, whether good or bad. ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಲೇಬೇಕು. There is no one who's going to avoid that. Every one of us sitting here, including me, one day we have to stand at the judgment seat of Christ. ಇಲ್ಲಿ ಕುಳಿತವರು ಯಾರು ಒಬ್ಬರು ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾನು ಸೇರಿ ಒಂದು ದಿವಸ ನ್ಯಾಯಸ್ಥಾನದ ಮುಂದೆ ಒಂದು ಲೆಕ್ಕ ಕೊಡಬೇಕು. That is like the final examination. ಅದು ಒಂದು ಕಡೆಯ ಪರೀಕ್ಷೆ ಇದ್ದಂತೆ. And just like you prepare your children for the final examination, ಕಡೆಯ ಪರೀಕ್ಷೆಗೆ ನಿಮ್ಮ ಮಕ್ಕಳನ್ನ ಹೇಗೆ ತಯಾರಿ ಮಾಡ್ತಿರಲ್ಲ, you will tell your children, you study the subjects that are coming in the final examination. ನಿಮ್ಮ ಮಕ್ಕಳಿಗೆ ಹೇಳ್ತೀರಾ ಇದರ ಬಗ್ಗೆ ಪರೀಕ್ಷೆಗಳು ಬರುತ್ತೆ, ಇದಕ್ಕಾಗಿ ನೀನು ಓದ್ಕೊಳ್ಬೇಕು ಅಂತ. Don't worry about the other subjects, but whatever subject is coming in the final examination, study for that. ಬೇರೆ ವಿಷಯಗಳ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪರೀಕ್ಷೆಗೆ ಯಾವ ವಿಷಯಗಳು ಬರುತ್ತೆ ಅದನ್ನ ಸರಿಯಾಗಿ ಅಧ್ಯಯನ ಮಾಡು. For Christians, the final examination is the judgment seat of Christ when he comes back. ಕ್ರೈಸ್ತರಿಗೆ ಮುಖ್ಯ ಪರೀಕ್ಷೆ ಯಾವುದು ಅಂದ್ರೆ ಯೇಸು ಸ್ವಾಮಿ ನ್ಯಾಯ ತೀರ್ಮಾನ ಮಾಡ್ತಾರಲ್ಲ, ಅದಕ್ಕೆ ನಾವು ತಯಾರಾಗಿ ನಿಂತ್ಕೊಳ್ಳುವಂತ. What is the subject? ಅದಕ್ಕೆ ವಿಷಯ ಯಾವುದು? It's written here. ಇಲ್ಲಿ ಬರ್ದಿದೆ. Everything we did in our body. ನಾವು ನಮ್ಮ ದೇಹದಲ್ಲಿ ಏನೆಲ್ಲ ಮಾಡಿದ್ದೀವೋ ಅದು ಕಾರ್ಯಗಳು, whether good or bad, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ. what all we do in our body?
ನಮ್ಮ ದೇಹದಲ್ಲಿ ಏನೆಲ್ಲ ಮಾಡ್ತೀವಿ. We do things with our hands. ನಮ್ಮ ಕೈನಲ್ಲಿ ಕಾರ್ಯಗಳನ್ನು ಮಾಡ್ತೀವಿ. We see things with our eyes. ನಮ್ಮ ಕಣ್ಣಿನಲ್ಲಿ ಕೆಲವನ್ನ ನೋಡ್ತೀವಿ. We say things with our tongue. ನಮ್ಮ ನಾಲಿಗೆಯಿಂದ ಕೆಲವು These are ಮಾತಾಡ್ತೀವಿ. things we do with our body. ನಮ್ಮ ದೇಹದಿಂದ ಇದನ್ನೇ Then ಮಾಡ್ತೀವಿ. we think things in our mind. ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡ್ತೀವಿ. And we have attitudes towards people in our heart. ನಮ್ಮ ಹೃದಯದಲ್ಲಿ ಇತರರ ವ್ಯಕ್ತಿಗಳ ಬಗ್ಗೆ ಮನೋಭಾವಗಳು. Every one of those things will be judged. ಆ ಎಲ್ಲ ಕಾರ್ಯಗಳು ಒಂದು ದಿವಸ ನ್ಯಾಯ ತೀರ್ಮಾನ ಕೊಡಲ್ಪಡುವುದು. Because from the day we were born, everything we did is stored in our memory. ಯಾಕೆ ಅಂದರೆ ನಮ್ಮ ಜೀವಿತ ಕಾಲಾವಧಿಯಲ್ಲಿ ನಾವು ಏನೆಲ್ಲ ಮಾಡಿದ್ದೀವೋ ಅದು ಎಲ್ಲ ನಮ್ಮ ಮನಸ್ಸಿನಲ್ಲಿ ಸೂಚಿಸಿ ಇಡಲ್ಪಟ್ಟಿದೆ. For example, you can remember something that happened last year. ನಿಮಗೆ ನೆನಪಿದೆ ಕಡೆಯ ವಾರದಲ್ಲಿ ನೀವು ಏನು ಮಾಡಿದ್ವಿ ಅಂತ. Where is it stored? In your memory. ಅದು ಎಲ್ಲಿ ಸಿದ್ಧವಾಗಿದೆ? ಅದು ನಿಮ್ಮ ಮನಸ್ಸಿನಲ್ಲಿ ಅದು ಇಡಲ್ಪಟ್ಟಿದೆ. If you have a good memory, you can remember some things you did 10 years ago. ನಿಮಗೆ ಒಳ್ಳೆಯ ನೆನಪು ಶಕ್ತಿ ಇದ್ದರೆ 10 ವರ್ಷದ ಮೊದಲು ಮಾಡಿದ್ದು ಕೂಡ ನಿಮಗೆ ನೆನಪಿರುತ್ತೆ. I can remember things I did 60 years ago. ನನಗೆ ಕೆಲವು ವಿಷಯ ನೆನಪಿದೆ 60 ವರ್ಷದ ಮೊದಲು ನಾನು ಮಾಡಿರೋ ಕಾರ್ಯಗಳು. I'm sure you can remember some things that you did many years ago. ಬಹಳ ವರ್ಷಗಳ ಹಿಂದೆ ನಿಮಗೂ ಕೂಡ ಅದು ಕೆಲವು ವಿಷಯಗಳು ನೆನಪಿರುತ್ತೆ ಅಂತ ನಾನು. How do you remember that? ಹೇಗೆ ನೆನಪಿಟ್ಕೊಂಡಿದ್ದೀರಿ? Somebody did some good to you or somebody did some bad to you, you remember it. ನಿಮಗೆ ಕೆಲವರು ಒಳ್ಳೇದು ಮಾಡಿರ್ಬೋದು, ಕೆಟ್ಟದ್ದು ಮಾಡಿರ್ಬೋದು, ಅದು ನೆನಪಿಟ್ಕೊಂಡಿರ್ತೀವಿ. It's all in our memory. ಇದು ಎಲ್ಲ ನಮ್ಮ ನೆನಪಿನ ಶಕ್ತಿಯಲ್ಲಿದೆ. And when we stand before Christ, ನಾವು ಕ್ರಿಸ್ತನ ಮುಂದೆ ನಿಂತ್ಕೊಂಡಾಗ everything in our memory will be revealed on a screen. ನಮ್ಮ ಮನಸ್ಸಿನಲ್ಲಿ ಇರೋದು, ನಮ್ಮ ನೆನಪಿನಲ್ಲಿ ಇರೋದೆಲ್ಲ ಆ ಒಂದು ಪರದೆಯ ಮೇಲೆ ತೋರಿಸಲ್ಪಡುತ್ತೆ. It says here whether good or bad, it's there. ನೀವು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಅದೆಲ್ಲ ಬರುತ್ತೆ. You see everything on a screen here, all that you did. Supposing on the screen, everything you did from the day you were born is going to be shown on the screen. ಈ ಒಂದು ಪರದೆಯ ಮೇಲೆ ನೀವು ನೋಡ್ತಾ ಇದ್ದೀರಾ ವಿಡಿಯೋ ಚಿತ್ರಣವನ್ನ. ಹಾಗೆ ನಿಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಕಾರ್ಯಗಳನ್ನು ಇದರಲ್ಲಿ ತೋರಿಸಲ್ಪಟ್ಟರೆ from the day you were born, ನೀವು ಹುಟ್ಟಿದ ಅಂದಿನಿಂದ everything, ಎಲ್ಲವನ್ನು, good, ಒಳ್ಳೆಯದು and bad. ಕೆಟ್ಟದ್ದು. Would you like to sit here? ನೀವು ಇಲ್ಲಿ ಕುಳಿತುಕೊಳ್ಳಿಕ್ಕೆ ಇಷ್ಟಪಡ್ತೀರಾ? If that is going to be played on the screen. ನಿಮ್ಮ ಜೀವಿತದ ಎಲ್ಲ ಕಾರ್ಯಗಳನ್ನು ಇಲ್ಲಿ ತೋರಿಸಲ್ಪಟ್ರೆ. Because there are so many things we did we are ashamed of. ಯಾಕಂದ್ರೆ ನಾವು ಮಾಡಿದ ಹಲವಾರು ಕಾರ್ಯಗಳ ಬಗ್ಗೆ ನಮಗೆ ನಾಚಿಕೆ ಇದೆ. Say, hey, are they all going to see all that I did? ಎಲ್ಲರೂ ನಾನು ಮಾಡೋದನ್ನ ನೋಡ್ತಾರ? And all that I thought in my mind also? ನನ್ನ ಮನಸ್ಸಿನಲ್ಲಿ ಯೋಚಿಸಿದ್ದು ಕೂಡ? All the things I did in secret when nobody was watching? ಯಾರು ನೋಡದೇ ಇರುವಾಗ ನಾನು ರಹಸ್ಯ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನೆಲ್ಲ and everybody is going to see. ಪ್ರತಿಯೊಬ್ಬರು ಅದನ್ನ ನೋಡ್ತಾರೆ. You'll feel like running away. ನಿಮ್ಗೆ ಅನ್ಸುತ್ತೆ ಇಲ್ಲಿಂದ ಓಡಿ ಹೋಗ್ಬೇಕು. But it says in the day of judgment it will all be revealed there. ಇಲ್ಲಿ ಹೇಳುತ್ತೆ ನ್ಯಾಯಸ್ಥಾನದ ದಿವಸ ಇದನ್ನೆಲ್ಲ ತೋರಿಸಲ್ಪಡುತ್ತೆ ಅಂತ. And that is why ಅದಕ್ಕಾಗಿ Jesus died so that all the bad things can be cleansed away from the blood of Christ. ಅದಕ್ಕಾಗಿ ಯೇಸು ಸ್ವಾಮಿ ನಮ್ಮ ಪಾಪಗಳಿಗಾಗಿ ಸತ್ತರು. ನಾವು ಮಾಡಿರೋ ಕೆಟ್ಟ ಕಾರ್ಯಗಳು ಅದರಿಂದ ಅಳಿಸಲ್ಪಡಬೇಕು ಅಂತ. But it's not automatically cleansed. ಅದು ತಾನಾಗಿ ಶುದ್ಧಿ ಹೊಂದೋದಿಲ್ಲ. You have to do something. ನೀವು ಏನೋ ಒಂದು ಮಾಡಬೇಕು. Read that in 1 John chapter 1 verse 9. 1 ಯೋಹನ 1ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡ್ಕೊಳ್ಳೋಣ. It says here, if we confess our sins, ಇಲ್ಲಿ ಹೇಳುತ್ತೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು God is faithful to not only forgive us but to cleanse us from all unrighteousness. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು, ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಶುದ್ಧಿ ಮಾಡುವನು, ಪರಿಹರಿಸಿ ನಮ್ಮನ್ನು ಶುದ್ಧಿಪಡಿಸುವನು ಅಂತ ಹೇಳುತ್ತೆ. You know, this message is being recorded on a disc. ಇಲ್ಲಿ ನಾವು ಹೇಳುವಂತ ಈ ಪ್ರಸಂಗವನ್ನ ಈ ವಿಡಿಯೋದಲ್ಲಿ ಅದು ರೆಕಾರ್ಡ್ ಮಾಡಲ್ಪಡುತ್ತೆ. It's a little disc in which everything is being recorded. ಆ ಒಂದು ಚಿಕ್ಕ ಒಂದು ಡಿಸ್ಕ್ ಇರುತ್ತೆ, ಅದರಲ್ಲಿ ಎಲ್ಲ ನಾವು ಹೇಳುವಂಥದ್ದು ಎಲ್ಲ ರೆಕಾರ್ಡ್ ಆಗುತ್ತೆ. Our memory is also like a disc. ನಮ್ಮ ನೆನಪು ಕೂಡ ಹಾಗೆ ಒಂದು ಡಿಸ್ಕ್ ಇದ್ದಂಗೆ. Automatically recording everything.
ಅದು ತಾನಾಗಿ ನಡೆದದ್ದನ್ನೆಲ್ಲ ರೆಕಾರ್ಡ್ ಮಾಡಿ ಇರುತ್ತೆ. But this camera disc cannot record my thoughts. ಈ ಕ್ಯಾಮರಾ ಇದೆಯಲ್ಲ ಅದು ನನ್ನ ಮನಸ್ಸಿನ ಯೋಚನೆಗಳನ್ನ ರೆಕಾರ್ಡ್ It ಮಾಡೋದಿಲ್ಲ. can only record what I'm doing or what I'm speaking. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಮಾತಾಡ್ತಾ ಇದ್ದೀನಿ ಅದನ್ನ ರೆಕಾರ್ಡ್ ಮಾಡುತ್ತೆ. But the disc in my mind, ಆದ್ರೆ ನನ್ನ ಮನಸ್ಸಿನಲ್ಲಿರುವಂತ ಡಿಸ್ಕ್ that can record even what I'm thinking. ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅದನ್ನು ಕೂಡ ರೆಕಾರ್ಡ್ ಮಾಡುತ್ತೆ. If I've got a wrong attitude towards somebody, that's also recorded. ಯಾರ ಮೇಲೂ ನನಗೆ ಕೆಟ್ಟ ಮನೋಭಾವ ಇತ್ತು ಅದನ್ನು ಕೂಡ ರೆಕಾರ್ಡ್ And that ಮಾಡುತ್ತೆ. will come on the screen in the last day when Christ comes. ಕ್ರಿಸ್ತನು ಬಂದಾಗ ಕಡೆ ದಿವಸ ಪರದೆ ಮೇಲೆ ಅದು ತೋರಿಸಲ್ಪಡುತ್ತೆ. But there's a wonderful thing about this disc. ಈ ಒಂದು ಡಿಸ್ಕಿನ ಬಗ್ಗೆ ಒಂದು ವಿಶೇಷ ಇದೆ. You can go in there and erase some things. ಅಲ್ಲಿ ಹೋಗಿ ಅದನ್ನ ತೆಗೆದು ಕೆಲವನ್ನ ಅಳಿಸಬಹುದು. For example, if there was some disturbance here and all that, that we don't want that in the message, so we rub it out. ಸೊ ಇಲ್ಲಿ ನಾವು ಯಾವುದೋ ಒಂದು ರೆಕಾರ್ಡ್ ಮಾಡ್ತಾ ಇದ್ದೋ ಯಾವುದೋ ಒಂದು ಅಡೆತಡೆ ಆಯಿತು ಅದನ್ನ ಕಡೆಗೆ ಹೋಗಿ ಅದನ್ನ ತೆಗಿಬಹುದು. So then the whole recording will be clean without any disturbance. ಅಲ್ಲಿ ಯಾವುದೇ ಒಂದು ಅಡೆತಡೆ ಇರೋದನ್ನ ಬಿಟ್ಟು ಸರಿಯಾಗಿ ತೋರಿಸಲ್ಪಡುತ್ತೆ. In all recordings, we try to keep it clean right through. ನಾವು ಎಲ್ಲ ರೆಕಾರ್ಡಿಂಗ್ ನಲ್ಲಿ ಸರಿಯಾಗಿ ಇಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. This disc in our mind also, ಈ ಒಂದು ಮನಸ್ಸಿನಲ್ಲಿರುವ ಡಿಸ್ಕ್ ಅಲ್ಲಿ ಕೂಡ some parts can be erased. ಕೆಲವು ವಿಷಯಗಳನ್ನ ಅಳಿಸಬಹುದು. That is the good news of the gospel. ಅದೇ ಈ ಒಂದು ಸುವಾರ್ತೆಯಲ್ಲಿರುವಂತ ಒಳ್ಳೆಯ ಸುದ್ದಿ. Isn't that good news? ಇದು ಒಳ್ಳೆ ಸುದ್ದಿ ಅಲ್ವಾ? Because every one of us has done something or the other bad in our life. ಯಾಕೆ ಅಂದ್ರೆ ಇಲ್ಲಿ ಇರುವಂತ ಪ್ರತಿಯೊಬ್ಬರು ನಮ್ಮ ಜೀವಿತದಲ್ಲಿ ಒಂದಲ್ಲ ಒಂದು ತಪ್ಪನ್ನ ಮಾಡಿರ್ತಾರೆ. The Bible says all have sinned. There's not even one righteous person on the earth. ದೇವರ ವಾಕ್ಯ ಹೇಳುತ್ತೆ ಎಲ್ಲರೂ ಪಾಪವನ್ನು ಮಾಡಿದರೆ ಲೋಕದಲ್ಲಿ ಎಲ್ಲರೂ ನೀತಿವಂತರಿಲ್ಲ. See Romans and chapter 3. ರೋಮ 3ರಲ್ಲಿ ಹೇಳುತ್ತೆ ಹಾಗೆ. Romans 3 and verse. Let's read from verse 10. 10ನೇ ವಚನದಲ್ಲಿ ನಾವು ಓದ್ಕೊಳ್ಳೋಣ. There is no one righteous, not even one. ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. All of us who are sitting here, ಇಲ್ಲಿ ಎಲ್ಲ ಕುಳಿತಿರೋರೆಲ್ಲ, including me, ನನ್ನನ್ನು ಸೇರಿಸಿ, none of us are righteous. ನಾವು ಯಾರೂ ನೀತಿವಂತರಲ್ಲ. We have all done bad things. ನಾವು ಎಲ್ಲ ಕೆಟ್ಟ ಕಾರ್ಯಗಳನ್ನು ಮಾಡಿದ್ದೇವೆ. We have spoken bad things. ನಾವು ಮಾತಾಡಿದ್ದೀವಿ ಕೆಟ್ಟ ಕಾರ್ಯಗಳನ್ನು. We have thought bad things. ಕೆಟ್ಟದನ್ನು ಯೋಚಿಸಿದ್ದೀವಿ. We have had bad attitudes towards people. ಜನರ ವಿರುದ್ಧವಾಗಿ ಕೆಟ್ಟ ಮನೋಭಾವಗಳನ್ನು ಇಟ್ಕೊಂಡಿದ್ದೀವಿ. We have cheated maybe in examinations. ಒಂದು ಪರೀಕ್ಷೆಯಲ್ಲಿ ನಾವು ಮೋಸ ಮಾಡಿರಬಹುದು. Maybe we took somebody's money sometimes. ಕೆಲವು ಸಲ ಇನ್ನೊಬ್ಬರ ಹಣ ತೆಗೆದುಕೊಂಡಿರಬಹುದು. So many things. ಬಹಳಷ್ಟು ವಿಷಯ. We don't want everybody to know that. ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ಬಯಸ್ತೀವಿ ನಾವು. Because that's very shameful. ಯಾಕೆ ಅಂದ್ರೆ ಅದು ನಾಚಿಕೆ ಪಡಿಸುವಂತ. And then some of us have done things which are so bad that we never want anybody to see it. ನಾವು ಕೆಲವು ವಿಷಯಗಳನ್ನು ಕೆಲವರು ಬಹಳ ಕೆಟ್ಟ ಕಾರ್ಯಗಳನ್ನು ಮಾಡಿದ್ರೆ ನಮ್ಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಬಯಸ್ತೀವಿ ನಾವು. You don't want your parents to know it. ನಿಮ್ಮ ತಂದೆ ತಾಯಿಗೂ ಗೊತ್ತಾಗಬಾರ್ದು. You don't want your husband to know it. ನಿನ್ನ ಗಂಡನಿಗೆ ಗೊತ್ತಾಗಬಾರ್ದು. You don't want your wife to know some things you did. ನೀವು ಮಾಡಿದ ಕಾರ್ಯ ಹೆಂಡತಿಗೆ ಕೂಡ And you ಗೊತ್ತಾಗಬಾರ್ದು. don't want your children to know what a bad father or mother you were in your younger days. ನೀವು ಯೌವನಸ್ಥರಾಗಿದ್ದಾಗ ಎಂತ ಕೆಟ್ಟ ತಂದೆ ತಾಯಿ ಆಗಿದ್ದೀರಾ ಅಂತ ನಿಮ್ಮ ಮಕ್ಕಳು ಕೂಡ ಗೊತ್ತಾಗಬಾರ್ದು ಅಂತ ಬಯಸ್ತೀರಾ. So here's the good news. ಇಲ್ಲಿ ಒಂದು ಸುವಾರ್ತೆ. God says, I will wipe it away from your hard disk. ದೇವರು ಹೇಳ್ತಾರೆ ಆ ಒಂದು ಡಿಸ್ಕ್ ಹಾರ್ಡ್ ಡಿಸ್ಕ್ ಇಂದ ನಾನು ಇದನ್ನ So that ಅಳಿಸ್ತೀನಿ ಅಂತ. in the final day when it is played, all those bad things are wiped out. ಹಾಗೆ ಕಡೆಯ ದಿವಸದಲ್ಲಿ ಇದನ್ನ ಪರದೆಯ ಮೇಲೆ ತೋರಿಸಲ್ಪಟ್ಟಾಗ ಈ ಕೆಟ್ಟದನ್ನೆಲ್ಲ ಅಳಿಸಲ್ಪಟ್ಟಿರುತ್ತೆ. But there's a condition. ಆದ್ರೆ ಅದಕ್ಕೆ ಒಂದು ನಿಬಂಧನೆ ಇದೆ. You read that in 1 John 1:9. You have to confess it. ಇಲ್ಲಿ 1 ಯೋಹನ 1:9ರಲ್ಲಿ ಓದಿದ್ರಿ, ನೀವು ಅದನ್ನ ಅರಿಕೆ ಮಾಡಬೇಕು. That's all. ಅಷ್ಟೇ. Confess it. ಅದನ್ನ ಅರಿಕೆ ಮಾಡಬೇಕು ನೀವು.